ಇದ್ದೀನಿ. ಈಗ ಪೆಟ್ರೋಲ್ನ ಬ್ಯಾಸ್ಕೆಟ್ಗೆ ತುಂಬ್ತೀನಿ. ಸೊ ನೋಡಿ, ಸೊ 2 ಪೀಸ್ ಆಯಿತು, 4 ಪೀಸ್ ಆಯಿತು, ಏನಾಗುತ್ತೆ ಅಂತ. ಸೊ ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ಇವತ್ತು ನಾನು ಹೊಸ ಎಕ್ಸ್ಪರಿಮೆಂಟ್ ತಂದಿದ್ದೀನಿ ನಿಮ್ಮ ಮುಂದೆ. ಸೊ ಇವತ್ತು ಎಕ್ಸ್ಪರಿಮೆಂಟ್ ಮಾಡೋದ್ರಿಂದ ಅಂತಂದರೆ, ಒಂದು ಕ್ರೇಜಿಯಾಗಿರೋ ಪೆಟ್ರೋಲ್ ವರ್ಸಸ್ ಥರ್ಮೋಕೋಲ್ನ ಇವತ್ತು ಎಕ್ಸ್ಪರಿಮೆಂಟ್ ಮಾಡೋಣ ಅಂತಿದ್ದೀನಿ. ಸೊ ಈ ಎಕ್ಸ್ಪರಿಮೆಂಟ್ನ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಎಕ್ಸ್ಪರಿಮೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಟು ಅವರ್ ಚಾನಲ್ ದ ಶ್ರೀಧರ್ ಒನ್ ಯೂಟ್ಯೂಬ್ ಚಾನಲ್ಗೆ. ಆಹ್ವಾನ ಎಲ್ಲರಿಗೂ. ಸೊ ನನ್ನ ಮುಂದೆ ಈಗ ಒಂದು ಗಾಜಿನ ಗ್ಲಾಸ್ ಇದೆ ಆ್ಯಂಡ್ ಹಾಗೆ ಥರ್ಮೋಕೋಲ್ ಶೀಟ್ ಇದೆ. ಸೊ ಇದು ಈಗ ಗ್ಲಾಸ್ ಒಳಗೆ ಥರ್ಮೋಕೋಲ್ ಮತ್ತು ಪೆಟ್ರೋಲ್ನ ಮಿಕ್ಸ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ನಂತರ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಯಾವ ರೀತಿ ಅಂತ. ಸೊ ಲೆಟ್ಸ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ವಿಡಿಯೋನ ಹೊಸದಾಗಿ ನೋಡ್ತಿರೋರು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಸೇವ್ ಮಾಡಿಟ್ಟಿರಿ, ಯಾವತ್ತೋ ಒಂದು ದಿವಸ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಈಗ ನನ್ನ ಕೈಯಲ್ಲಿ ಪೆಟ್ರೋಲ್ ಬಾಟ್ಲಿದೆ, 2 ಲೀಟ್ರ್ ಬಾಟ್ಲಿದೆ. ಇದು ಯಾಕೆ ಅಂತ ನಿಮಗೆ ಮತ್ತೆ ತೋರಿಸ್ತೀನಿ, ಏನು ಮಾಡ್ತೀನಿ ಇದರ ಜೊತೆ ಅಂತ. ಸೊ ಈಗ ನಾವು ಪೆಟ್ರೋಲ್ ಮುಚ್ಚಳನ ಓಪನ್ ಮಾಡೋಣ. ಈಗ ಪೆಟ್ರೋಲ್ ಮುಚ್ಚಳನ ಓಪನ್ ಮಾಡಿ, ಸೊ ಗ್ಲಾಸ್ ಒಳಗಡೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕೋಣ. ಸೊ ನೋಡಿ, ಈಗ ಆಲ್ರೆಡಿ ಇಲ್ಲಿ ಪೆಟ್ರೋಲ್ ಒಂದು ಸ್ವಲ್ಪ ಬಿತ್ತು, ಅದೆಲ್ಲ ಹೋಲ್ ಬಿದ್ದಿದೆ. ಸೊ ನಿಮಗೆ ಈ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಈಗ ನಾವು ಒಂದು ಥರ್ಮೋಕೋಲ್ ಪೀಸ್ನ ಇದರೊಳಗೆ ಹಾಕೋಣ. ಸೊ ಕೆಳಗಡೆ ಇಕ್ಕಿದ್ದೀನಿ. ಸೊ ನೋಡಿ ಏನಾಗುತ್ತೆ ಅಂತ. ಇದು ಥರ್ಮೋಕೋಲ್ ಬಾಕ್ಸ್ ಬೌಲ್ ಇದು. ಸೊ ಸೇಮ್ ಇದೇ ಥರ್ಮೋಕೋಲ್ನ ಬಾಕ್ಸ್ ಆಗಿ ಕಟ್ ಮಾಡಿದ್ದೀನಿ. ಈಗ ನಾನು ಇದರಲ್ಲಿ ಡಿಪ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅದು ಕರಗುತ್ತೆ ಅಂತ. ಸೊ ಒಂದು ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಥರ್ಮೋಕೋಲ್ನ ಅದರೊಳಗೆ ಹಾಕೋಣ. ಓಕೆ, ನೋಡಿ ಏನಾಗುತ್ತೆ ಅಂತ. ಝೂಮ್ ಏನು ಬೇಡ. ಓಕೆ, ರೋಲಿಂಗ್ ಆಗ್ತಿದೆಯಾ? ಓಕೆ. ಸೊ ನೋಡಿ ಗೈಸ್, ಈಗ ಥರ್ಮೋಕೋಲ್ನ ಪೆಟ್ರೋಲ್ ಒಳಗಡೆ ಮಿಕ್ಸ್ ಮಾಡ್ತಿದ್ದೀನಿ. ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಏನಾಗ್ತಿದೆ? ಸೊ ನೋಡಿ, ಅದು ಕರಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಇದು ಡಿಸಾಲ್ವ್ ಆಗ್ತಿದೆ ಪೆಟ್ರೋಲಲ್ಲಿ. ಸೊ ಯಾಕೆ ಈ ಥರ ಡಿಸಾಲ್ವ್ ಆಗುತ್ತೆ ಅಂತಂದರೆ, ಸೊ ಪೆಟ್ರೋಲ್ ಒಳಗಡೆ ಬೆಂಜಿನ್ ಆ್ಯಂಡ್ ಟಾಲಿನ್ ಆ್ಯಂಡ್ ಆಕ್ಸಲಿನ್ ಈ ಕೆಮಿಕಲ್ಸು ಪೆಟ್ರೋಲ್ ಒಳಗಡೆ ಇರುತ್ತೆ. ಸೊ ಈ ಥರ್ಮೋಕೋಲಲ್ಲಿ ಜಸ್ಟ್ ಪಾಲಿಟ್ರಿನ್ ಪ್ಲಾಸ್ಟಿಕ್ ಮಾತ್ರ ಇರುತ್ತೆ. ಸೊ ಇದರಲ್ಲಿ 90% ಆಫ್ ಹೇರ್ ಮಾತ್ರ ತುಂಬಿರುತ್ತೆ ಈ ಥರ್ಮೋಕೋಲಲ್ಲಿ. ಇನ್ನು 5 to 10% ಮಾತ್ರ ಇದು ಪ್ಲಾಸ್ಟಿಕ್ ಆಗಿರುತ್ತೆ. ಸೊ ಇದನ್ನು ಪೆಟ್ರೋಲಲ್ಲಿ ಡಿಪ್ ಮಾಡಿದಾಗ ಸೊ ಅದರಲ್ಲಿರುವ ಹೇರ್ ಆಚೆಗಡೆ ಡಿಸಾಲ್ವ್ ಆಗುತ್ತೆ. ಸೊ ಆವಾಗ ಈಸಿಯಾಗಿ ಪೆಟ್ರೋಲಲ್ಲಿ ಡಿಸಾಲ್ವ್ ಆಗೋದಕ್ಕೆ ಕಾರಣ. ಸೊ ಇಷ್ಟು ಈ ಕೆಮಿಕಲ್ ರಿಯಾಕ್ಷನ್. ಸೊ ಹಾಗಂದರೆ ಸೊ ಈಗ ನಾವು ನೋಡ್ತಿರ್ಬೋದು, ಈ ಥರ್ಮೋಕೋಲ್ನ ಪೆಟ್ರೋಲ್ ಒಳಗಡೆ ಡಿಪ್ ಮಾಡ್ತಿದ್ರೆ ಅದು ನಿಧಾನವಾಗಿ ಡಿಸಾಲ್ವ್ ಆಗ್ತಿದೆ. ಸೊ ಹಾಗಾಗಿ ಈ ಕೆಮಿಕಲ್ ರಿಯಾಕ್ಷನ್ನ ಏನಂತಾರಂತಂದರೆ ಪೆಟ್ರೋಲ್ ವರ್ಸಸ್ ಥರ್ಮೋಕೋಲ್, ಐ ಮೀನ್ ಪಾಲಿಥ್ರೀನ್ ಕೆಮಿಕಲ್ ರಿಯಾಕ್ಷನ್ ಅಂತಾರೆ. ಸೊ ಇದು ಇಷ್ಟು. ಸೊ ಇದು ಸ್ಮಾಲ್ ಅಮೌಂಟಾಗಿ ಮಾಡಿದ್ದೀವಿ. ಸೊ ಇದನ್ನು ನಾವಿವಾಗ
ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಅದು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಸೊ ನೋಡ್ತಾ ಇರಿ ಗಾಯ್ಸ್, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಇದನ್ನು ಈಗ ಸಪ್ರೇಟ್ ಮಾಡಿ ನೋಡೋಣ. ಸೊ ನೋಡಿ ನಿಮಗೆ ತೋರಿಸ್ತೀನಿ. ಅದು ಪ್ಲಾಸ್ಟಿಕ್ ಒಂದು ಸ್ವಲ್ಪ ಸ್ಟಿಕ್ಕಿ ಆ್ಯಂಡ್ ತಿಕ್ಕಾಗಿ ಕವರ್ ಆಗಿರುತ್ತೆ. ಸೊ ನಿಮಗೆ ನೀಟಾಗಿ ಮತ್ತೆ ಸ್ವಲ್ಪ ದೊಡ್ಡದಾಗಿ ತೋರಿಸ್ತೀನಿ, ನೋಡ್ತಾ ಇರಿ ಏನಾಗುತ್ತೆ ಅಂತ. ಸೊ ಅದನ್ನು ಸಪ್ರೇಟ್ ಇಟ್ಬಿಟ್ಟಿದ್ದೀವಿ. ಸೊ ನಾವಿವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಟಡೈನ್. ಸೊ ನೋಡಿದ್ರಲ್ಲ, ಸೊ ಇದರಲ್ಲಿ ಪ್ಲಾಸ್ಟಿಕ್ ಬ್ಯಾಸ್ಕೆಟ್ನ ತಂದಿದ್ದೀನಿ ಸೊ ನಿಮಗಾಗಿ. ಸೊ ಅದು ಡೆಮೋ ಬೇಡ. ಸೊ ನಿಮಗೆ ಫುಲ್ ವೈಟ್ ಕಾಣಿಸ್ತಿದೆಯಾ ಕ್ಯಾಮ್ರಾದಲ್ಲಿ? ಕ್ಲಿಯರಾಗಿ ಕಾಣಿಸ್ತಿದೆಯಾ? ಸೊ ನಾವಿವಾಗ ಇದರೊಳಗಡೆ ಪೆಟ್ರೋಲ್ನ ಹಾಕೋಣ. ಸೊ ಈಗ ಪೆಟ್ರೋಲ್ನ ಹಾಕೋಣ. ನೋಡಿ ಅದು ಸ್ಟಿಕ್ಕಿ ಯಾವ ರೀತಿ ಕಾಣಿಸುತ್ತೆ. ಜೆಲ್ ಆಫ್ ಸ್ಟಿಕ್ಕಿ, ಇದು ಸ್ಟಿಕ್ಕಿ ಜೆಲ್ ಅಂತಾರೆ ಇದನ್ನು. ಸೊ ಇದು ಒಂದು ಸ್ವಲ್ಪ ಕೈಗೆ ತಗಲಿದ್ರೆ ಅಂಟಾಗಿ ಕಾಣಿಸುತ್ತೆ. ಸೊ ನಾವು ಅಂಟಾಗಿ ಕಾಣಿಸೋದು, ಮುಟ್ಕೊಳ್ಳೋದು, ಟಚ್ ಮಾಡಬಾರ್ದು. ಯಾಕಂದರೆ ಅದು ಕಾರ್ಬನ್ ಮಾನಾಕ್ಸೈಡ್ ಆಗಿರುತ್ತೆ ಈಗ. ಸೊ ಅದು ಡೈರೆಕ್ಟಾಗಿ ನಮ್ಮ ಲಂಗ್ಸ್ ಒಳಗಡೆ ಹೋದರೆ ಸೊ ನಾವು ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ದಯವಿಟ್ಟು ನೀವು ಮನೆಯಲ್ಲಿ ಈ ಎಕ್ಸ್ಪರಿಮೆಂಟ್ನ ಮಾಡಬೇಡಿ. ಯಾಕಂತಂದರೆ ನನಗೆ ಟ್ರೈನಿಂಗ್ ಇದೆ. ಸೊ ಅದಕ್ಕಾಗಿ ನಾನು ಮಾಡ್ತಿದ್ದೀನಿ. ಈಗ ಪೆಟ್ರೋಲ್ನ ಬ್ಯಾಸ್ಕೆಟ್ಗೆ ತುಂಬ್ತೀನಿ. ಸೊ ನೋಡಿ, ಸೊ ನೋಡಿದ್ರಲ್ಲ. ಸೊ ಇಷ್ಟು ಅಮೌಂಟ್ ಆಫ್ ಪೆಟ್ರೋಲ್ ಸಾಕು ನಮಗೆ. ಯಾಕಂತಂದರೆ ಈ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ, ಇಷ್ಟು ಅಮೌಂಟ್ ಆಫ್ ಪೆಟ್ರೋಲ್ ನಮಗೆ ಸಾಕಾಗುತ್ತೆ. ಸೊ ನಾವಿವಾಗ ಇದರೊಳಗೆ ಥರ್ಮೋಕೋಲ್ನ ಹಾಕೋಣ. ನೋಡಿ ಏನಾಗುತ್ತೆ ಅಂತ. ಹೇ ನೈಸ್. ಸೊ ನಾವು ಈ ಥರ ಕೆಮಿಕಲ್ ರಿಯಾಕ್ಷನ್ ಮಾಡಿದಾಗ ಒಂದು ಸ್ವಲ್ಪ ಮುಖ ದೂರ ಇರಬೇಕು. ಯಾಕಂದರೆ ಪೆಟ್ರೋಲ್ ತುಂಬ ಹೈಲಿ ಫ್ಯೂಮಬಲ್. ಸೊ ಯಾಕಂತಂದರೆ ಅದು ಸಡನ್ನಾಗಿ ಏನಾದರೂ ಬೆಂಕಿ ಏನಾದರೂ ಬೇಕಿದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಅಥವಾ ಫೈರ್ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡಿ ಕರಗೋಗಾಯ್ತು. ಸೊ ಈಗ ಒಂದು ಸ್ವಲ್ಪ ಒಂದು 2 ಪೀಸ್ ಹಾಕೋಣ ಏನಾಗುತ್ತೆ ಅಂತ. ಸೊ 2 ಪೀಸ್ ಆಯಿತು, 4 ಪೀಸ್ ಆಯಿತು, ಏನಾಗುತ್ತೆ ಅಂತ. ಕರಗೋಗ್ತಾ ಇದೆ ಶ್ರೀಕಾಂತ್. ಸೊ ಈಗ ನಾವು ಕೆಮಿಕಲ್ ರಿಯಾಕ್ಷನ್ನ ನೋಡ್ಬೋದು. ಸೊ ಯಾವ ರೀತಿ ಅದು ಕರಗ್ತಿದೆ ಅಂತ. ಸೂಪರಾಗಿ ಕರಗ್ತಿದೆ. ಸೊ ಇದು ಪಾಲಿಥ್ರೀನ್ ಕೆಮಿಕಲ್ ರಿಯಾಕ್ಷನ್ ಇದು. ಸೊ ನೋಡಿ, ನಾನು ನಿಮಗೆ ಗ್ಲೌಸ್ ಎಲ್ಲಿಕ್ಬಿಟ್ಟೆ, ಗ್ಲೌಸ್ ಒಳಗಡೆ ಇರ್ಬೇಕು ನೋಡು ಒಂದ್ಸತಿ. ಅದು ಒಂದು ಸ್ವಲ್ಪ ತಗೋಬರ್ತೀಯಾ? ನಾನು ಇದನ್ನು ತೋರಿಸ್ತೀನಿ. ಸೊ ಇದು ಥರ್ಮೋಕೋಲ್ ಶೀಟ್, ಹಿಂಗೆ ತಿನ್ನಬೇಕು. ಸೊ ನೋಡಿ, ಈ ಥರ್ಮೋಕೋಲ್ ಶೀಟ್ ಪಕ್ಕಕ್ಕೆ ಹಾಕ್ಬಿಟ್ಟು ಇನ್ನೊಂದು ಥರ್ಮೋಕೋಲ್ ಶೀಟ್ ಅಂದರೆ ಇದ್ರ ಕೆಳಗಡೆ ಇರೋದನ್ನು ನಾವೀಗ ಹೋಲ್ ಮಾಡೋಣ. ಸೊ ಈಗ ನೋಡಿ, ಇದನ್ನು ಆಫ್ ಮಾಡ್ಕೊಳ್ಳೋಣ. ಸೊ ಇದು ಆಫ್ ಆಯಿತು. ಸೊ ಈಗ ಇದನ್ನು ಇನ್ನೊಂದು ಆಫ್ ಮಾಡೋಣ. ಓಕೆ. ಸೊ ನೋಡಿ, ಈಗ ನೋಡಿ ತೋರಿಸ್ತೀನಿ. ಹಿಂಗೆ ಜಸ್ಟ್ ಹಂಗೆ ತಿನ್ನಬಾರ್ದು. ಇದು ಪಾಲಿಥ್ರೀನ್, ಇದು ಪ್ಲಾಸ್ಟಿಕ್ ಜಾಸ್ತಿ ಡೇಂಜರಸ್. ಸೊ ಇದನ್ನು ಪೆಟ್ರೋಲ್ ಒಳಗೆ ಡಿಪ್ ಮಾಡಿ ತೋರಿಸ್ತೀನಿ ನೋಡಿ. ವಾವ್, ನೋಡ್ತಾ ಇರ್ಬೋದು, ಕಾಣಿಸ್ತಿದೆಯಾ? ಅದು ಬಬಲ್ ಸೌಂಡ್ ನೋಡಿ ಯಾವ ರೀತಿ ಬರ್ತಿದೆ. ನಿಮಗೆ ಸೌಂಡ್ ಬೇರೆ ತೋರಿಸ್ತೀನಿ. ಕೇಳಿಸ್ತಿದೆಯಾ? ಸೊ ಈಗ ನೋಡಿ, ನಾನು ಹ್ಯಾಂಡ್ ಗ್ಲೌಸ್ ಹಾಕ್ತೀನಿ. ಯಾಕಂದರೆ ಪೆಟ್ರೋಲ್ ಒಳಗಡೆ ನಾವು ಕೈ ಹಾಕಿದಾಗ ಸ್ಕಿನ್ ಒಂದು ಸ್ವಲ್ಪ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡಬೇಕು. ಸೇಫ್ಟಿ ಇಲ್ಲದೆ ದಯವಿಟ್ಟು ಯಾರು ಮಾಡಬೇಕು. ಸೊ ಆಲ್ರೆಡಿ ಥರ್ಮೋಕೋಲ್ ಮ್ಯಾಜಿಕ್ ಮಠ ಮಂತ್ರ ಆಗೋಯ್ತು. ಸೊ ಈಗ ಇನ್ನೊಂದು ಹಾಕ್ತೀನಿ. ಎಷ್ಟೊಂದು ಫಾಸ್ಟಾಗಿ ಕರಗ್ತಿದೆ ಅಂತಂದರೆ ಏನು ಬೇಡ, ಇದು ಆಲ್ರೆಡಿ ರೆಕಾರ್ಡ್ ಆಗ್ತಿದೆ. ಸೊ ಯಾರೋ ಬರ್ತಿದ್ದಾರೆ,
ಅವ್ರನ್ನ ಒಂದು ಸ್ವಲ್ಪ ಕವರ್ ಮಾಡೋಣ. ಸೊ ನೋಡಿ, ಇದು ಕೆಮಿಕಲ್ ರಿಯಾಕ್ಷನ್. ಪೆಟ್ರೋಲ್ ಒಳಗಡೆ ನಾವು ಯಾವುದೇ ಪ್ಲಾಸ್ಟಿಕ್ ಹಾಕಿದ್ರೂ ಅದನ್ನು ಡಿಸಾಲ್ವ್ ಮಾಡೋ ಕೆಪಾಸಿಟಿ ಪೆಟ್ರೋಲ್ಗಿರುತ್ತೆ. ಸೊ ಅದಕ್ಕಾಗಿ ಪೆಟ್ರೋಲ್ನ ದಯವಿಟ್ಟು ನೀವು ಮನೆಯಲ್ಲಿ ಯಾರು ಟ್ರೈ ಮಾಡಬೇಡಿ. ಯಾಕಂತಂದರೆ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಪೆಟ್ರೋಲ್ ಒಂದೊಂದು ಹನಿನೇ ಇದ್ರ ಮೇಲೆ ಬಿದ್ದಾಗ ಆ ಹೇರ್ ಬಬಲ್ ಅನ್ನೋದು ಓಪನ್ ಆಗುತ್ತೆ. ಸೊ ರಿಲೀಸ್ ಆಗುತ್ತೆ. ಸೊ ಆಗ ಏನು ಮಾಡುತ್ತೆ ಅಂತಂದರೆ ಈ ಥರ್ಮೋಕಾಲಲ್ಲಿರುವ ಹೇರ್ ಬಬಲ್ಸ್ನ ಆಟೋಮೆಟಿಕ್ಕಾಗಿ ಡಿಸಾಲ್ವ್ ಮಾಡೋ ಕೆಪಾಸಿಟಿ ಪೆಟ್ರೋಲ್ಗೆ ಹೊಂದಿರುತ್ತೆ. ಸೊ ಅದಕ್ಕಾಗಿ ನೀವು ದಯವಿಟ್ಟು ಮನೆಯಲ್ಲಿ ಯಾವುದೇ ಸೇಫ್ಟಿ ಇಲ್ಲದೆ ಯಾರೂ ಮಾಡಬೇಡಿ. ಸೊ ಮೇಯ್ನಾಗಿ ಇದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ವಿಚಾರಕ್ಕಾಗಿ ನಿಮಗೆ ಹೇಳ್ತಿದ್ದೀನಿ. ಸೊ ಸ್ಟೂಡೆಂಟ್ಸ್ ಯಾಕಂತಂದರೆ ಈ ಥರ ಮ್ಯಾಜಿಕ್ ಆಗೋ ಎಕ್ಸ್ಪರಿಮೆಂಟ್ಸು ಸೊ ತುಂಬ ಇಷ್ಟ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಅದಕ್ಕಾಗಿ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೀನಿ, ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಿ ಇಂಥ ಎಕ್ಸ್ಪರಿಮೆಂಟ್ಸ್ ಮಾಡಿದಾಗ. ಸೊ ನೋಡಿ, ಇನ್ನೂ ಒಂದು ಸ್ಮಾಲ್ ಅಮೌಂಟ್ ಆಫ್ ಎಷ್ಟೊಂದು ಡಿಸಾಲ್ವ್ ಆಗುತ್ತೋ ಪೆಟ್ರೋಲಲ್ಲಿ ಅಷ್ಟು ಟ್ರೈ ಮಾಡಿ ನೋಡೋಣ. ಸೊ ಎಲ್ಲ ಹಾಕ್ಬಿಡ್ಲಾ, ಒಂದೊಂದು ಪೀಸೆ ಹಾಕ್ಲಾ, ಎಲ್ಲ ಹಾಕ್ಲಾ, ಬಟ್ ಇಡ್ಸಲ್ಲ. ಸೊ ನೋಡಿ ಗೈಸ್, ನನ್ನ ತಮ್ಮ ಏನು ಹೇಳ್ತಿದ್ದೆ ಅಂದರೆ ಫೋಲ್ಡ್ ಮಾಡಿ ಹಾಕ್ಬೇಕಂತೆ. ಸೊ ಹೀ ಈಸ್ ವೆರಿ ಇಂಟೆಲಿಜೆಂಟ್, ಐ ನೋ. ಸೊ ನೋಡಿ, ಈಗ 2 ಪೀಸ್ನ ಒಂದೇ ಸತಿನೇ ಹಾಕ್ತೀನಿ. ಸೊ ನೋಡ್ಬೋದು ನೀವು ಯಾವ ರೀತಿ ಅದು ಕರಗುತ್ತೆ ಅಂತ ಪೆಟ್ರೋಲ್ ಒಳಗಡೆ. ವಾ, ಓ ಮೈ ಗಾಡ್. ಸೊ ನೋಡಿ, ಹಾಲಲ್ಲಿ ನಾವು ಬೇಕರಿ ಬಿಸ್ಕೆಟ್ನ ಅದ್ಕೊಂಡು ತಿಂದಂಗೆ ಆ ರೀತಿ ಕರಗ್ತಿದೆ ಇದು. ಸೊ ನೋಡಿ, 90% ಇದರಲ್ಲಿ ಬರೀ ಹೇರ್ ಮಾತ್ರನೇ ಇರುತ್ತೆ. ಈ ಪಾಲಿಟ್ರೀನ್ ಪ್ಲಾಸ್ಟಿಕ್ಕು ಸೊ ವೆಯ್ಟ್ಲೆಸ್ ಆಗಿ ಕಾಣಿಸುತ್ತೆ. ಸೊ ಯಾಕಂತಂದರೆ ಇದು ವೆಯ್ಟ್ಲೆಸ್ ಥರ್ಮೋಕೋಲ್ ಶೀಟ್ ಯಾಕೆ ಇರುತ್ತೆ ಅಂತಂದರೆ ವೆಯ್ಟ್ಲೆಸ್ ಆಗಿ. ಸೊ ಹೇಳ್ದಲ್ಲ, 90% ಆಫ್ ಆಕ್ಸಿಜನ್ ಮಾತ್ರ ತುಂಬಿರುತ್ತೆ ಈ ಪ್ಲಾಸ್ಟಿಕ್ಕಲ್ಲಿ, ಅದಕ್ಕೆ ಇದು ತುಂಬ ವೆಯ್ಟ್ಲೆಸ್ ಇರುತ್ತೆ. ಸೊ ಈ ಕಾರ್ಡ್ಬೋರ್ಡ್ನ ಈ ಥರ್ಮೋಕೋಲ್ ಶೀಟ್ನ ಸ್ಟೂಡೆಂಟ್ಸು ಒಂದು ಏನದು ಪ್ರಾಜೆಕ್ಟ್ಸ್ ಮಾಡೋದಕ್ಕೆ, ಸ್ಕೂಲ್ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ಇದನ್ನು ಬಳಕೆ ಮಾಡ್ತಾರೆ ಸೊ ಹೆಚ್ಚಾಗಿ. ಸೊ ನಾನು ಇವತ್ತು ನಿಮಗೆ ಪೆಟ್ರೋಲ್ ಒಳಗಡೆ ಥರ್ಮೋಕೋಲ್ ಶೀಟ್ ಹಾಕಿದ್ರೆ ಏನಾಗುತ್ತೆ ಅಂತ ನಿಮಗೆ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ, ಒಂದು ಲೈಕ್ ಕೊಡಿ ಸಾಕು. ಸೊ ವಿಡಿಯೋನ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟೊಂದು ಕಷ್ಟಪಡ್ತಿದ್ದೀನಿ ನಿಮಗೋಸ್ಕರ. ಸೊ ನೀವು ಒಂದು ಸ್ವಲ್ಪ ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ವೀಡಿಯೋಸ್ನ ಮಾಡ್ತೀನಿ. ಸೊ ಅದಕ್ಕಾಗಿ ಒಂದು ಸಬ್ಸ್ಕ್ರೈಬ್, ಒಂದು ಶೇರ್ ಸಾಕು. ಸೊ ಅಷ್ಟೇ. ಈಗ ನೋಡಿ, ಇದು ಜೆಲ್ಲಿ ಸ್ಟಿಕ್ಕಿ ಆಗಿರುತ್ತೆ. ಒಂದು ಬೂಮರ್ ಥರ, ಏನಂತಾರೆ ಅದನ್ನು, ಪ್ಲಾಸ್ಟಿಕ್ ಬೂಮರ್ ಥರ ಕಾಣಿಸುತ್ತೆ ನಿಮಗೆ. ಸೊ ನಾನು ನಿಮಗೆ ಎಲ್ಲ ಎತ್ತಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಅದು ಒಂದು ಸ್ವಲ್ಪ ಘಾಟ್ ಸ್ಮೆಲ್ ಬರ್ತಿದೆ. ಸೊ ಒಂದು ಸ್ವಲ್ಪ ದೂರ ಇರಬೇಕು ಅದಕ್ಕೆ ನಾವು, ಯಾಕಂದರೆ ಅದು ಕಾರ್ಬನ್ ಮಾನಾಕ್ಸೈಡ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾವು ದೂರದಲ್ಲಿ ಇಟ್ಕೊಂಡು ಮಾಡಬೇಕು ಎಲ್ಲದನ್ನು. ಸೊ ನೋಡಿ, ಒಂದು ಸ್ವಲ್ಪ ಕ್ಯಾಮ್ರಾ ಓಪನ್ ಮಾಡ್ಕೋ ಶ್ರೀಕಾಂತ್, ಟ್ರೈಪಾಡಿಂದ ತೆಗಿ ಹೇಳ್ತೀನಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ, ಈ ಗಮ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಈಗ ನೋಡ್ತಾ ಇರಿ. ಸೊ ಒಂದು ಕೋವ ಥರ ಆಯಿತು ಇದು.
ಓಪನ್ ಆಯಿತಾ? ಸೊ ನೋಡಿ ಗೈಸ್, ಅದು ಕೈಗೆ ಬಂದ ತಕ್ಷಣ ಇನ್ನೂ ಹತ್ರ ತೋರಿಸ್ತೀನಿ. ಸೊ ನೋಡಿ, ಇದು ಒಂದು ಮುದ್ದೆ ಚಾಕ್ಲೇಟ್ ಥರ ಆಯಿತು. ಸೊ ಇದನ್ನು ತಣ್ಣಗಾಗೋಯ್ತು ಕೈ. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀರಂತಂದರೆ, ಸೊ ಬನ್ನಿ ನನ್ನ ಜೊತೆ ತೋರಿಸ್ತೀನಿ. ಒಂದು ನಿಮಿಷ ಅಂಟ. ಸೊ ಕೈಗೆ, ಸೊ ನೋಡಿ ಯಾವ ರೀತಿ ಅಂಟ್ಕೊಬಿಡ್ತು ಕೈಗೆ. ಸೊ ನಾವು ಇವಾಗ ಏನು ಮಾಡಬೇಕು ಅಂತಂದರೆ, ಅದನ್ನು ಅಂಟ್ಕೋಬಾರ್ದು ಅಂತಂದರೆ ಪೆಟ್ರೋಲಲ್ಲಿ ಫುಲ್ ಡಿಪ್ ಮಾಡಬೇಕು. ಈ ಥರ ಡಿಪ್ ಮಾಡಿದ್ರೆ ಅದು ನಮ್ಮ ಕೈಗೆ ಅಂಟ್ಕೊಳ್ಳೋದಿಲ್ಲ. ಸೊ ಅದು ಪೆಟ್ರೋಲಲ್ಲೇ ಇರಬೇಕು. ನಾನೀಗ ಇನ್ನೊಂದು ಹ್ಯಾಂಡ್ ಗ್ಲೌಸ್ನ ಹಾಕ್ತೀನಿ. ಸೊ ಒಂದು ಸ್ವಲ್ಪ ಕಷ್ಟ ಇದೆ ಹ್ಯಾಂಡ್ ಗ್ಲೌಸ್ ಹಾಕೋದಕ್ಕೆ. ಒಂದು ಸ್ವಲ್ಪ ದೂರ ಹೋಗು ಶ್ರೀಕಾಂತ್. ಇದನ್ನು ಒಂದು ಸ್ವಲ್ಪ ನನ್ನ ಕೈಗೆ ಹಾಕ್ತೀಯಾ? ಇನ್ನೊಂದು ಸ್ವಲ್ಪ ಕಿರುಬೆರಳು ಬರಲಿಲ್ಲ. ಇದು ಸೂಪರ್. ಒಂದು ಸ್ವಲ್ಪ ಹೇಳಿ. ಈಗ ನನ್ನ ತಮ್ಮ ಹ್ಯಾಂಡ್ ಗ್ಲೌಸ್ನ ಹಾಕ್ಬಿಟ್ಟ ಕೈಗೆ. ಸ್ವಲ್ಪ ಸೂಪರ್, ಸಾಕನ್ಸುತ್ತಲ್ಲ. ಸೊ ಈಗ ಈ ಹ್ಯಾಂಡ್ ಗ್ಲೌಸ್ನ ಈಗ ಎರಡೂ ಕೈಯಿಂದ ಅಥವಾ ಡಸ್ಟ್ಬಿನನ್ನು ತಗೊಂಡು, ಬ್ಯಾಸ್ಕೆಟ್ನ ತಗೊಂಡು ಈ ಅಂಟಾಗಿರೋ ಜೆಲ್ನ ನಾವೀಗ ಏನಕ್ಕೆ ಬಳಕೆ ಮಾಡ್ಬೋದು ಅಂತಂದರೆ, ಸೊ ಮನೆಯ ಮೇಲೆ ಸಿಮೆಂಟ್ ಶೀಟ್ಸ್ ಇರುತ್ತಲ್ಲ, ಅದು ಕ್ರ್ಯಾಕರ್ಸ್ ಬಂದಿರುತ್ತೆ, ಅಂದರೆ ಕಲ್ಲು ಏನಾದರೂ ಬಿದ್ದಾಗ ಅದು ಒಡೆದೋಗಿರುತ್ತೆ. ಸೊ ಅದಕ್ಕೆ ಹಾಕ್ಕೋಬೋದು, ಮತ್ತು ಮಾಡಿ ಮೇಲೆ ಕ್ರ್ಯಾಕರ್ಸ್ ಇರುತ್ತೆ ಅದಕ್ಕೂ ಹಾಕ್ಕೋಬೋದು. ಸೊ ಈಗ ಹ್ಯಾಂಡ್ ಗ್ಲೌಸು ಒಂದು ಸ್ವಲ್ಪ ಕಿವುಚ್ಕೊಬಂದ್ಬಿಡ್ತು. ಸೊ ನಾವಿವಾಗ ಒಂದು ಸ್ವಲ್ಪ ಅದನ್ನು ದೂರ ಇಟ್ಕೊಂಡು ಹ್ಯಾಂಡ್ ಗ್ಲೌಸ್ನ, ಸೊ ಅದನ್ನು ಈಗ ಎಕ್ಸ್ಪೆರಿಮೆಂಟ್ ಮಾಡೋಣ ಬಾ. ಅಲ್ಲಲ್ಲ, ಕಡೆ ಇಲ್ಲಿ ನೋಡಿ ಬಾ. ಇದು ಒಂದು ಸ್ವಲ್ಪ ಇದು ಡ್ಯಾಮೇಜ್ ಆಗಿದೆ ಪೀಸು. ಸೊ ಇದಕ್ಕೆ ಹಾಕ್ಬೋದು. ಸೊ ಅದು ನೀರು ಸೋರೋದು ಕಮ್ಮಿ ಆಗುತ್ತೆ. ಸೊ ಹತ್ತು ಕಡೆ ಜಾಸ್ತಿ ಇದೆ, ಹತ್ತು ಕಡೆ ಬನ್ನಿ. ಬಾ ಬೇಗ ಬಾ. ಸೊ ನೋಡಿ ಗೈಸ್, ಇಲ್ಲಿ ನಾವು ಅಂಟ್ಬೋದು. ಈ ರೀತಿ ಹಾಕ್ಬೋದು. ಒಂದು ಸ್ವಲ್ಪ ಈ ಥರ ಜೆಲ್ಲಿ ಸ್ಟಿಕ್ಕಿ ಆಗುತ್ತೆ. ಸೊ ನೋಡಿ, ಇದು ಇರುವೆ ಏನಾದರೂ ಹಾಕಿರಿದ್ರೆ, ಓ ಮೈ ಗಾಡ್. ಸೊ ನೋಡಿ, ಇದು ಎಷ್ಟೊಂದು ಸ್ಟಿಕ್ಕಿ ಇರುತ್ತೆ ಅಂತಂದರೆ ಸ್ವಲ್ಪ ತುಂಬ ಡೇಂಜರ್ ಆಗಿರುತ್ತೆ. ಇದು ಅದು ಅಂಟ್ಕೊಂಡ್ರೆ ಮತ್ತೆ ಬಿಡೋದಿಲ್ಲ, ಹಾಗೆ ಇರುತ್ತೆ ಇದು ಪ್ಲಾಸ್ಟಿಕ್. ಸೊ ಹಾಗಾಗಿ ನಾವೇನು ಮಾಡ್ಬೇಕಂತಂದರೆ, ಈಗ ಈ ಥರ ಚಾಪೆ ಥರ ಹಾಕಬೇಕು. ಸೊ ಆವಾಗ ನೀರು ಬಿದ್ದರೂ ಇದು ವಾಟರ್ ಪ್ರೂಫ್ ಆಗುತ್ತೆ. ಅದೇ ನೀವು ಪಕ್ಕಕ್ಕೆ ಬಾ. ಸೊ ಹೀಗೆ ಎಲ್ಲ ಇವು ಅರಳಿ ಮರದು ಬೀಜ ಎಲ್ಲ ಹಾಕ್ಬಿಟ್ಟಿದೆ ಇಲ್ಲಿ. ಸೊ ಮುಗೀತು. ಸೊ ನನ್ನ ಕೈ ನೋಡಿ ಯಾವ ರೀತಿಯಾಗಿದೆ. ತುಂಬ ಚೆನ್ನಾಗಿದೆ, ಇದು ಮಜಾ ಬರ್ತಿದೆ. ಈ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರೆ ನನಗೆ ಎಷ್ಟೊಂದು ಇಷ್ಟ ಆಗುತ್ತೆ. ಬಾ. ಸೊ ನೋಡಿದ್ರಲ್ಲ ಗೈಸ್, ಇದು ಇವತ್ತಿನ ಎಕ್ಸ್ಪೆರಿಮೆಂಟ್. ಕೈ ಬೆರಳು ನೋಡಿ ಯಾವ ರೀತಿಯಾಗಿದೆ. ಸೊ ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಬೇಡಿ ಇದನ್ನು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ಸ್ವಲ್ಪ ಡೇಂಜರಸ್ ಇರುತ್ತೆ ಈ ಕೆಮಿಕಲ್ ರಿಯಾಕ್ಷನ್ಸ್ ಅಂದಾಗ ಒಂದು ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಮಾಡಬೇಕು ಅಷ್ಟೇ. ಸೊ ವಿಡಿಯೋ ಇಷ್ಟು ತನಕ ನೋಡಿದ್ರೆ ಅಂತಂದರೆ ಇಷ್ಟ ಆಗಿದೆ ಅಂತ ಒಂದು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಾಕು. ಸೊ ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಷ್ಟೊತ್ತವರೆಗೂ ಬಾಯ್.